ದೇವಸ್ಥಾನದ ಒಳಗಡೆ ಬಂದಿದ್ದೀನಿ. ನಿಮಗೆ ಇವಾಗ ದೇವ್ರ ದರ್ಶನ ಮಾಡ್ತೀನಿ. ಹುಣ್ಮೇಲಿ ಮತ್ತೆ ಸೋಮವಾರ ಮತ್ತೆ ಭಾನುವಾರ ನೋಡಿ. ಇವರು ನಮ್ಮವರೇನೆ. ಮಳೆಗಾಲದಲ್ಲಿ ಬೇರೆ ಬಂದಿದ್ದೀವಿ ಗಾಡಿಯಲ್ಲಿ. ಲಿಟ್ರಲಿ ಗೈಸ್ ಸೈಕ್ ಎಕ್ಸ್ಪೀರಿಯೆನ್ಸು. ಬಂದಿದ್ದ ರೇಟ್ಗೆ ಯಾವುದು. ಹೈ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ಮತ್ತೊಂದು ಲಾಗ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೆನ್ನೆ ಲಾಗ್ ಏನು ಆ್ಯಕ್ಚುಲಿ ಅಷ್ಟೊಂದು ಇಂಟ್ರೆಸ್ಟ್ ಇದ್ದಿಲ್ಲ. ಇವತ್ತು ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಶಿವಮೊಗ್ಗದಲ್ಲಿ ಸಮ್ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತೀನಿ. ಎಲ್ಲರೂ ಮಿಸ್ ಮಾಡದೆ ಲಾಗ್ ನೋಡಿ. ಯಾರ್ಯಾರು ಅಕೌಂಟ್ಗೆ ಹೊಸದಾಗಿ ಬಂದಿರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶುರು ಮಾಡ್ತೀನಿ. ನೆನ್ನೆ ನೋಡಿದ್ರಲ್ಲ, ಇದು ಐತರ ಇದು ಒಂಟೆಯಾಗಿದೆ ಅಂದ್ಬಿಟ್ಟು ಇವಾಗ ನಾನು ನಮ್ಮ ಮಾಮ ಇಲ್ಲಿದ್ದಾರೆ ನೋಡಿ. ನಾವು ಈ ಬೈಕಲ್ಲಿ ಹೋಗಿ ಇನ್ನೊಂದು ಗಂಡು ಮೇಕೆ ತರಕ್ಕೆ ಭದ್ರಾವತಿಗೆ ಹೋಗ್ತಾಯಿದ್ದೀವಿ. ಹೋಗ್ಬಿಟ್ಟು ಚೆನ್ನಾಗಿರೋದು ಇಷ್ಟ ಆದರೆ ನೋಡಿ ತಗೊಂಡು ಬರ್ತೀವಿ. ಬನ್ನಿ, ಹಿಂಗೆ ಭದ್ರಾವತಿಗೆ ಹೋಗುವಾಗ ಆನ್ ದ ವೇಲಿ ರೋಡು ಮತ್ತು ನೇಚರ್ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ನಿಮಗೂ. ನೋಡಿ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಅಡಿಕೆ ತೋಟ. ಇಲ್ಲಿ ಪಕ್ಕದಲ್ಲಿ ನೋಡ್ತಾ ಇರೋದು ಚಾನಲ್ ತೋರಿಸ್ತಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಚಾನಲ್ಲು ನೋಡಿ. ಇಲ್ಲಿ ಫುಲ್ ನೀರು ಬರ್ತಾಯಿದೆ ನಿಧಾನಕ್ಕೆ. ಇಲ್ಲಿ ಮುಂದೆ ಬಂದರೆ ಇದು ಹಳ್ಳಿ ಮನೆಗಳು ನೋಡಿ. ಹಳ್ಳಿ ಮನೆಗಳೆಲ್ಲ ಹೆಂಗಿರ್ತಾವಂತ. ಬನ್ನಿ ನೇಚರ್ ನೋಡಿ ಸಾಕು. ಇವಾಗ ಸಂತೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದೇ ಸಂತೆ, ಮೇಕೆ ಸಂತೆ ಹೆಂಗಿದೆ ಅಂತ ನೋಡಿ. ಭದ್ರಾವತಿಯಲ್ಲಿ ಹೆಂಗಿದೆ ಅಂತ. ಈ ಎಲ್ಲ ಕುರಿಗಳು ಸೇಲ್ ಮಾಡ್ಕೊಂಡು ಬಂದಿರ್ತಾರೆ ನೋಡಿ. ಇವ್ರದ್ದು ವಿಡಿಯೋ ಮಾಡ್ಬೇಕಂತೆ ಮಾಡ್ತಾ ಇದ್ದೀವಿ. ಇವಾಗ ಇನ್ನೊಂದು ಮೇಕೆ ತೋರಿಸ್ತೀನಿ ಬಂದ್ರಿ. ನೋಡಿದ್ರೆ ಸೈಕ್ ಆಗ್ತೀರಾ. ಅದು ಹಸು ಸೈಜಲ್ಲಿ ಐತೆ ನೋಡಿ. ಇಲ್ಲಿ ಇದೆ, ಅದು ನೋಡ್ತಾ ಇದ್ದೀರಲ್ಲ. ಇದೊಂದು 70 kg ಐತಂತೆ. ಹಸು ಸೈಜಲ್ಲಿ ಐತೆ ನೋಡ್ರಿ, ಎಷ್ಟು ದೊಡ್ಡದಂತ. ಮೇಕೆನೇ ಹೆಂಗೆ ಹಸು ಥರ ಬೆಳೆಸಿದ್ರು ಗೈಸ್. ನನಗೆ ನೋಡ್ಬಿಟ್ಟು ಲಿಟ್ರಲಿ ಶಾಕ್ ಆಗೋಯ್ತು. ಫಸ್ಟ್ ಟೈಮ್ ಇದರ ದೊಡ್ಡ ಮೇಕೆ ನೋಡಿದ್ದು ಗೈಸ್. ಫೈನಲಿ ಸಂತೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಇಲ್ಲಿ ನಾವು ಬಂದಿದ್ದ ರೇಟ್ಗೆ ಯಾವುದೂ ಸಿಗಲಿಲ್ಲ. ಇಲ್ಲೆಲ್ಲ ಬರೀ ಮರಿಗಳ್ನೇ 7, 8, 9, 10 ಸಾವಿರ ಹೇಳ್ತಾರೆ. ಅದಕ್ಕೆ ವಾಪಸ್ ಹೋಗ್ತಾಯಿದ್ದೀವಿ. ಮಾವ ಬೇರೆ ಎಲ್ಲಿಂದ ತಂದು ಕೊಡ್ತಾರಂತೆ, ಅದಕ್ಕೆ ವಾಪಸ್ ಹೋಗ್ತಾಯಿದ್ದೀವಿ. ತೊಗೊಂಡಿಲ್ಲ. ಬನ್ನಿ ಮನೆಗೆ ಹೋಗೋಣ. ಬೇರೆ ಇನ್ನೂ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀವಿ ತುಂಬ. ಫೈನಲಿ ಮನೆಗೆ ಬಂದು ರೆಡಿ ಆಗಿದ್ದೀನಿ ನೋಡಿ. ಇವಾಗ ಎಲ್ಲಿಗೋ ಪ್ಲೇಸ್ಗೆ ಹೋಗೋಣ ಅಂದಲ್ಲ, ಅಲ್ಲಿಗೆ ಹೋಗ್ಬಿಟ್ಟೆ ತೋರಿಸ್ತೀನಿ. ಫುಲ್ಲು ಮಳೆ ಬರ್ತಿತ್ತು. ಇವಾಗ ಮಳೆ ನಿಂತು ಮಳೆ ಕಡಿಮೆ ಆಗಿದೆ. ಇವಾಗ ಹೊರಡಬೇಕು. ಒಂದು 3 ಜನ ಆಲ್ರೆಡಿ ಮುಂದೆ ಹೋಗಿದ್ದಾರೆ. ಇವಾಗ ನಾವು ಹೋಗಬೇಕು ನೋಡಿ. ರೆಡಿ ಆಗಿದೆ. ಹೆಂಗಿದೆ ಔಟ್ಫಿಟ್, ಹೆಂಗೇನು ಅಂತ ಎಲ್ಲ ಕಮೆಂಟ್ ಮಾಡಿ. ಓಕೆ ಗೈಸ್, ಹೋಗಿ ಆ ಪ್ಲೇಸಲ್ಲಿ ಸಿಗೋಣ. ನಿಮ್ಮನ್ನು ತಡೆದಿರುವವರು ಯಾರು ಗೈಸ್? ಫೈನಲಿ ಇವಾಗ ಬಂದ್ವಿ ನಾವು ಅಂದ್ಕೊಂಡಿದ್ದ ಪ್ಲೇಸ್ಗೆ. ವೀಡಿಯೋ ಮಾಡ್ಕೊಂಡು ತೋರ್ಸಂದ್ರೆ ರೋಡಲ್ಲಿ ಫುಲ್ಲು ಮಳೆ ಗೈಸ್. ನಮ್ಮ ಪರಿಸ್ಥಿತಿ ಹೆಂಗಂದ್ರೆ ನೋಡಿ, ರೈನ್ ಕೋಟು, ನಮ್ಮ ಬ್ಯಾಗು, ಹೆಲ್ಮೆಟು ನೋಡಿ. ಇವಳು ರೈನ್ ಕೋಟು. ಅಲ್ಲಿ ಒಳಗಡೆ ನಮ್ಮನ್ನ ಬಿಟ್ಟು ಸ್ವಲ್ಪ ಮುಂದೆ ಬಂದರು ಬೇಗ. ಅವರು ಆಲ್ರೆಡಿ ಊಟ ಮಾಡ್ತಾಯಿದ್ದಾರೆ. ನಾವು ಇನ್ನೂ ಇವಾಗ ಬಂದಿದ್ದೀವಿ ಪ್ಲೇಸ್ಗೆ ನೋಡೋಣ ಅಂತ ನೋಡಿ. ಇದೇನು ಸುತ್ತಮುತ್ತ ನೋಡ್ತಾ ಇದ್ದೀರಲ್ಲ, ಇದೇ ಆ ಪ್ಲೇಸು. ಈ ಪ್ಲೇಸ್ ಹೆಸರು ಏನು ಅಂದರೆ ಗೈಸ್, ಗುಳಿಗುಳಿ ಶಂಕರ. ಕೇಳಿರ್ತೀರಿ ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ, ಗುಳಿಗುಳಿ ಶಂಕರ ಅಂತ. ಇದಿರೋದು ಶಿವಮೊಗ್ಗದಿಂದ 58 ಕಿಲೋಮೀಟರು. 50 ಕಿಲೋಮೀಟರ್ ಇದೆ ಅಂದ್ಕೊಳ್ಳಿ. ನಾನು ಜಸ್ಟ್ ಇವಾಗ ಬಂದಿದ್ದೀನಿ ದೇವಸ್ಥಾನಕ್ಕೆ. ಆದರೆ ಇವಾಗ ದೇವಸ್ಥಾನ ಕ್ಲೋಸ್ ಮಾಡಿರ್ತಾರೆ. ಇಲ್ಲಿ ಸುತ್ತಮುತ್ತ ಹೆಂಗಿದೆ ಏನು ಅಂತ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿರಿ. ಇವಾಗ ಫಸ್ಟ್ ಹೋಗೋದೆ ನಾವು ಎಲ್ಲಿಗಂದರೆ ದೇವಸ್ಥಾನಗೆ. ಕ್ಯಾ ಬಾತ್ ಹೈ ಸರ್. ಗೈಸ್, ಇಲ್ಲಿ ಮೇಲೆ ಏನು ಶೀಟ್ ಕಾಣಿಸ್ತಿದೆ, ಇಲ್ಲಿದೆ ದೇವಸ್ಥಾನ ಎಂಟ್ರಿ ನೋಡಿ. ಅಲ್ಲಿಂದ ಆ್ಯಕ್ಚುಲಿ ಎಂಟ್ರಿ ಇರೋದು. ಎಂಟ್ರಿ ನೋಡಿ, ಎಂಟ್ರಿ ಹತ್ರ ಹೆಂಗಿದೆ ಇಲ್ಲಿ ವ್ಯೂ ಅಂತ ನೋಡಿ. ಇಲ್ಲಿ ಬಂದಿದ್ದೀವಿ ಇವಾಗ ದೇವಸ್ಥಾನ ಹತ್ರ ನೋಡಿ. ಇದೇ ದೇವಸ್ಥಾನ. ಇಲ್ಲಿ ಮುಂದೆ ಏನು ಕಾಣಿಸ್ತಿದೆ, ಇದೇ ಗುಳಿಗುಳಿ ಶಂಕರ ದೇವಸ್ಥಾನ. ಇಲ್ಲಿ ಇನ್ನೊಂದು ಅಮ್ಮನ ದೇವಸ್ಥಾನ ಇದೆ. ಇದು ಯಾವುದಂದರೆ ತಾಯಿ ಚೌಡೇಶ್ವರಿ ದೇವಸ್ಥಾನ ನೋಡಿ. ಇಲ್ಲಿ ಚೌಡೇಶ್ವರಿ ಅಂತ ದೇವಸ್ಥಾನ. ಇದು ಹೆಣ್ಣು ದೇವಸ್ಥಾನ ಇಲ್ಲೇ ಇದೆ. ನೆಕ್ಸ್ಟ್ ಅಲ್ಲಿಂದ ಬಂದರೆ ಇಲ್ಲೇ ಬರೋದು ಮೇನ್ ಟೆಂಪಲ್ಲು, ಗುಳಿಗುಳಿ ಶಂಕರ ಟೆಂಪಲ್ ಮೇನು. ಇದೇ ಗುಳಿಗುಳಿ ಶಂಕರ ಟೆಂಪಲ್ಲು. ಟೆಂಪಲ್ ಕ್ಲೋಸ್ ಮಾಡಿದ್ದಾರೆ. ಓಪನ್ ಎಷ್ಟೊತ್ತು ಗುರು? ಓಪನ್ ಆಗೋದು 3 ಗಂಟೆಗಂತೆ. ನಾವು ಕ್ಲೋಸಿಂಗ್ ಟೈಮಲ್ಲಿ ಬಂದಿದ್ದೀವಿ ಅಷ್ಟೇ ಗೈಸ್. ಇವಾಗ ಟೈಮ್ ಎಷ್ಟಾಗಿದೆ ಅಂತ ಗೊತ್ತಿಲ್ಲ, ನೋಡ್ತೀವಿ. ಟೈಮ್ ಏನಾದರೂ 3 ಗಂಟೆಗೆ ನಿಯರ್ ಆಗಿದ್ದರೆ ವೆಯ್ಟ್ ಮಾಡಿ ದೇವಸ್ಥಾನನ ನೋಡ್ಬಿಟ್ಟೆ ಹೋಗೋದು. ಇನ್ ಕೇಸ್ ನೋಡಿದ್ರೆ ನಿಮಗೂ ತೋರಿಸ್ತೀನಿ. ಇವಾಗ ಇಲ್ಲಿಂದ ಇನ್ನೊಂದು ನಿಮಗೆ ಇಲ್ಲೆಲ್ಲೋ ನೀರಿರೋ ಸ್ಪಾಟ್ ಇದೆ ಅಂತೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ. ನೀರಿರೋ ಸ್ಪಾಟ್ಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಇಳ್ಕೊಂಡು ನಡ್ಕೊಂಡು ಹೋಗ್ಬೇಕು ನೋಡಿ. ಇಳ್ಕೊಂಡು ನಡ್ಕೊಂಡು ಹೋಗೋ ಜಾಗ ಇದು ಹಿಂಗೆ ಇದೆ ಈ ಥರ. ಅಲ್ಲಿದೆ ಇಲ್ಲ ದೇವಸ್ಥಾನ. ಅಲ್ಲಿಂದ ಹಿಂಗೆ ಇಳ್ಕೊಂಡು ನಡ್ಕೊಂಬರ್ಬೇಕು. ನಡ್ಕೊಂಬಂದರೆ ನಾವು ಅಂದ್ಕೊಂಡಿದ್ದ ಪ್ಲೇಸಿಗೆ ಬರ್ತೀವಿ ನೋಡಿ. ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೀರಿದೆ, ಚಿಕ್ಕದಾಗಿ ಒಂದು ಕಲ್ಯಾಣಿ ಥರ ಏನೋ ಇದೆ ಅಂತೆ ವ್ಯೂ ಸ್ಪಾಟ್ಗೆ ನೋಡಿ ಗೈಸ್. ಇಲ್ಲಿಂದ ವ್ಯೂ ಯಾವ ಥರ ಕಾಣಿಸುತ್ತೆ ಅಂತ. ಫುಲ್ಲು ಗ್ರೀನರಿ ಗೈಸ್, ಲಿಟ್ರಲಿ ಫುಲ್ಲು ಗ್ರೀನರಿ.
ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಫುಲ್ಲು ತೋಟ ಕಲ್ಯಾಣಿ ಇರೋದು ಎಲ್ಲಿ ಅಂದರೆ ಬನ್ನಿ ತೋರಿಸ್ತೀನಿ. ಓಪನ್ ಇದೆ ಆ್ಯಕ್ಚುಲಿ. ನೋಡಿ ಇದೆ ಆ ಕಲ್ಯಾಣಿ. ಫುಲ್ಲು ಪಾಚಿ ಕಟ್ಬಿಟ್ಟಿದೆ ಗೈಸ್, ಕಾಣಿಸ್ತದೆ ಗೊತ್ತಿಲ್ಲ. ಫುಲ್ ಪಾಚಿ ಕಟ್ಟಿದೆ, ಏನು ಕಾಣಿಸಲ್ಲ. ನಮಗೆ ಕಾಣಿಸ್ತದೆ, ನಿಮಗೆ ಕಾಣಿಸುತ್ತೆ ಎಲ್ಲ ಗೊತ್ತಿಲ್ಲ. ನೋಡ್ಕೊಳ್ಳಿ, ಲಿಟ್ರಲಿ ಸಕ್ಕತ್ತಾಗಿದೆ ಗೈಸ್. ಇನ್ನೊಂದೇನೆಂದರೆ ಒಳಗಡೆ ಕಲ್ಯಾಣಿ ಒಳಗಡೆ ಏನೋ ಸ್ಪೆಷಲ್ ಇದೆ, ಬನ್ನಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಕಲ್ಯಾಣಿ ಒಳಗಡೆನೇ ಒಂದು ಶಿವಲಿಂಗ ಇದೆ ಗೈಸ್. ಕಲ್ಯಾಣಿ ಒಳಗಡೆನೇ ಒಂದು ಶಿವಲಿಂಗ ಇದೆ ನೋಡಿ. ಶಿವಲಿಂಗನು ಪಾಚಿಗೆ ಎಲ್ಲ ಪಾಚಿ ಕಟ್ಕೊಂಡ್ಬಿಟ್ಟಿದೆ. ಶಿವಲಿಂಗನು ಮುಳುಗೋಗ್ಬಿಟ್ಟಿದೆ. ಫುಲ್ಲು ಕಾಯಿನ್ಸ್ ಹಾಕಿದ್ದಾರೆ ಅಲ್ಲಿ. ಅಷ್ಟೇ ಗೈಸ್, ಹೆಂಗಿದೆ ಪ್ಲೇಸು, ನೀವು ಬನ್ನಿರಿ, ವಿಸಿಟ್ ಮಾಡಿ. ಪ್ಲೇಸ್ ಮಾತ್ರ ಸಖತ್ತಾಗಿದೆ. ನಾವು ಮಳೆಗಾಲದಲ್ಲಿ ಬೇರೆ ಬಂದಿದ್ದೀವಿ ಗಾಡಿಯಲ್ಲಿ. ಲಿಟ್ರಲಿ ಗೈಸ್ ಸೈಕ್ ಎಕ್ಸ್ಪೀರಿಯೆನ್ಸು. ಗಾಡಿಯಲ್ಲಿ ಬರೋದೆಲ್ಲ ವೀಡಿಯೋ ಮಾಡಿ ತೋರ್ಸೋಕ್ಕಾಗಿಲ್ಲ. ಹೋಗುವಾಗಾದರೂ ಟ್ರೈ ಮಾಡ್ತೀನಿ. ಇಲ್ಲಿ ಬಂದರೆ ನಮ್ಮ ಭಗವಂತ ಗೈಸ್, ಇವರೇ ನಮ್ಮ ಭಗವಂತ. ನೀವು ಆಶೀರ್ವಾದ ತಗೊಳ್ಳಿ, ನಾವು ಆಶೀರ್ವಾದ ತೊಗೊಂಡ್ವಿ ನೋಡಿ ಗೈಸ್. ಇಲ್ಲಿ ಶಿವಲಿಂಗ ಇದೆ. ಇದು ಹೆಂಗಿದೆ ಏನು ಅಂತ ಕಮೆಂಟ್ ಮಾಡಿ. ನೋಡಿ ಇಲ್ಲಿ ಕಲ್ಯಾಣಿಂದನೇ ಇಲ್ಲಿಂದ ನೀರು ಬರ್ತಾ ಇದೆ ನೋಡಿ. ಇಲ್ಲಿ ನೀರು, ಈ ನೀರು ಹಿಂಗೆ ಹೋಗ್ತಾ ಈ ತೋಟಕ್ಕೆ ಹೋಗುತ್ತಂತೆ. ಈ ತೋಟ ಯಾರ್ದು ಏನೋ ಗೊತ್ತಿಲ್ಲ ನೋಡಿ ಗೈಸ್. ಅಷ್ಟೇ, ಶಿವ ಮಾತ್ರ ಸೂಪರಾಗಿದೆ ನನ್ನ ಗೈಸ್. ನಮ್ಮ ಶಿವ ಇಲ್ಲಿ ಸಾಯಿಬಾಬಾ ಇದ್ದಾರೆ. ಸಾಯಿಬಾಬನ ಕೈ ಮುಕ್ಕೊಳ್ಳಿ. ಬನ್ನಿ ನಾವು ಈ ಬೊಟ್ಟಿಕ್ಕೋಣ ನಮ್ಮ ಶಿವಂದು. ಇಟ್ಕೊಂಡು ಬೊಟ್ಟಿಕ್ಕೋಣ. ಹೆಂಗೆ ಕಾಣಿಸ್ತಿದ್ದೀನಿ ಗೈಸ್ ದೇವ್ರದ್ದು. ಓಕೆ ಗೈಸ್, ಬನ್ನಿ ಇವಾಗ ದೇವಸ್ಥಾನ ಹೆಂಗೂ ಕ್ಲೋಸ್ ಆಗಿದೆ. ಇವಾಗ ಫಸ್ಟ್ ಹೋಗಿ ಊಟ ಮಾಡೋಣ ಗೈಸ್. A few moments later. ಗೈಸ್ ನೋಡಿ, ಪ್ರಸಾದ ತಿನ್ನಕ್ಕೆ ಬಂದಿದ್ದೀವಿ. ಇದೇ ಪ್ರಸಾದ ಕೂಡ ಹಾಲು ದೇವಸ್ಥಾನದಿಂದ ಮೇಲ್ಗಡೆ ನೋಡಿ. ಇಲ್ಲಿ ತಟ್ಟೆ ಇದೆ, ತಟ್ಟೆ ಎತ್ಕೊಬೇಕು. ಇಲ್ಲಿ ತಟ್ಟೆ ಎತ್ಕೊಂಡು ತಟ್ಟೆನ ತೊಳೆಯೋಕ್ಕೆ ಇಲ್ಲಿ ಹ್ಯಾಂಡ್ ವಾಶ್ ರೆಡಿ ಮಾಡಿದೆ ನೋಡಿ. ಇಲ್ಲಿ ಯಾವ ಥರ ಇದೆ ಅಂತ. ಇಲ್ಲಿ ನಮ್ಮ ತಟ್ಟೆಗಳನ್ನು ತೊಳ್ಕೊಳೋದು ನೋಡಿ. ನಮ್ಮ ತಟ್ಟೆಯನ್ನು ತೊಳ್ಕೊಂಡು ಬನ್ನಿ ಊಟ ಮಾಡೋಕ್ಕೆ ಹೋಗೋಣ. ಏನೇನು ಕೊಡ್ತಾರಂತ ನಿಮಗೂ ತೋರಿಸ್ತೀನಿ ಗೈಸ್. ನೋಡಿ ಇದೆ ಊಟ ಕೊಡೋ ಹಾಲು. ಇಲ್ಲೇ ಪ್ರಸಾದ ಕೊಡೋದು ನೋಡಿ. ಇವರು ಊಟ ಹಾಕೋರು. ನಮಗೆ ಅಷ್ಟು ಉಪ್ಪಿನಕಾಯಿ ಹಾಕಿದ್ರು, ಸ್ವಲ್ಪ ಹಾಕಿ. ಅದಾದಮೇಲೆ ಪಾಯಸ. ಸರ್ ಬೆಸ್ಟ್ ಪಾಯಸ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ಫಸ್ಟು ಪಾಯಸ ತಿನ್ಕೊಂಡು ಬರೋಣ, ಆಮೇಲೆ ಊಟ. ಇಲ್ಲಿ ನೋಡಿ ತಟ್ಟೆ ತುಂಬ ಪಾಯಸನೇ ಆಗೋಯ್ತು. ಬನ್ನಿ ಫಸ್ಟು ಪಾಯಸ ತಿನ್ನೋಣ. ಬೇಸ್ ಪಾಯಸ ಖಾಲಿ. ಇವಾಗ ಅನ್ನ ಹಾಕ್ಸ್ಕೊಳಕ್ಕೆ ಬಂದಿದ್ದೀವಿ ನೋಡಿ. ಮೊದಲಿಗೆ ಅನ್ನ ಸ್ವಲ್ಪ ಹಾಕಿ. ಅನ್ನಕ್ಕೆ ಇದು ಸಾಂಬಾರು. ಅನ್ನ ಸಾಂಬಾರು ಹಾಕಿದ್ರು. ಇವಾಗ ಬನ್ನಿ ತಿನ್ನೋಣ ಅನ್ನ ಸಾಂಬಾರು. ನಮ್ಮ ಗುಳಿ ಶಂಕರನ ಪ್ರಸಾದ ಅನ್ನ ಸಾಂಬಾರು ನೋಡಿ. ಈಗ ನೋಡೋಕ್ಕೆ ಎಷ್ಟು ಸೂಪರಾಗಿದೆ. ಇದು ಉಪ್ಪಿನಕಾಯಿ, ಇದು ಅನ್ನ ಸಾಂಬಾರು. ಇನ್ನು ತಿನ್ನೋಕ್ಕೆ ಎಷ್ಟು ಸೂಪರಾಗಿದೆ ಬೇಡ. ತಿಂಡಿ ಟೇಸ್ಟ್ ಹೇಳ್ತೀನಿ ಅಂತೆಲ್ಲ ಹೇಳಲ್ಲ. ಪ್ರಸಾದ ಯಾವತ್ತಿದ್ರು ಚೆನ್ನಾಗಿದ್ದೇ ಇರುತ್ತೆ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತಿರಲಿ. ಪ್ರಸಾದ ಯಾವತ್ತೂ ಟೇಸ್ಟ್ ಕೇಳಲ್ಲ, ಚೆನ್ನಾಗಿರುತ್ತೆ. ಅದು ನಮ್ಮ ಶಿವನ ಪ್ರಸಾದ ಗೈಸ್. ಫೈನಲಿ ಊಟ ಮಾಡಾಯಿತು ನೋಡಿ. ತಟ್ಟೆ ಇದೆ, ತೊಳೆದಿರ್ಬೇಕು. ನಾವೇ ತೊಳೆದ್ಬಿಟ್ಟು ನಾವೇ ಇಡಬೇಕು. ಊಟ ಮಾತ್ರ ಏನು ಇಡೋದಿಲ್ಲ, ಅಷ್ಟು ಸೂಪರಾಗಿತ್ತು ನೋಡಿ. ಇದೇ ಹಾಲು. ಇವರೇ ನಮಗೆ ಊಟ ಬಡಿಸ್ತವರು, ಈ ದೇವಸ್ಥಾನದವ್ರು ಇವರು ನೋಡಿ. ಯಾಯಿ ಹೇಳ್ತಿದ್ದಾರೆ ನಮಗೆ. ಅದೇ ಗೈಸ್, ಈಗ ಬಂದು ಯಾವಾಗಲೇ ದೇವಸ್ಥಾನ ಕ್ಲೋಸ್ ಆಗಿತ್ತಲ್ಲ, ದೇವ್ರ ದರ್ಶನ ಮಾಡೋಣ. ಎಲ್ಲರೂ ಬನ್ನಿ. ಹುಣ್ಮೇಲಿ ಮತ್ತು ಸೋಮವಾರ ಮತ್ತು ಭಾನುವಾರ ಯಾವಾಗಲೂ ಪ್ರಸಾದ ಇರುತ್ತೆ. ವಾರದಲ್ಲಿ 2 ದಿವಸ ಇರುತ್ತೆ. ಮತ್ತು ಅಮಾವಾಸ್ಯೆ ಹುಣ್ಮೆ ಬಂದಾಗ ಪ್ರಸಾದ ಇರುತ್ತೆ. ಎಲ್ಲ ಬಂದು ಪ್ರಸಾದ ತಿನ್ಕೊಂಡು ಹೋಗಿ ನೋಡಿ. ಡೇಟ್ ನೋಡ್ಕೊಂಡು ಬನ್ನಿ ಬರೋಂಗಿದ್ರೆ ಪ್ರಸಾದ ತಿನ್ನೋರು. ಭಾನುವಾರ ಮತ್ತು ಸೋಮವಾರ ಮತ್ತು ಹುಣ್ಮೇದಿ ಇರೋ ದಿನ ಬನ್ನಿ. ಇವಾಗ ದೇವ್ರ ದರ್ಶನ ಮಾಡಿಸ್ತೀನಿ. ದೇವಸ್ಥಾನದ ಒಳಗಡೆ ಬಂದಿದ್ದೀನಿ. ನಿಮಗೆ ಇವಾಗ ದೇವ್ರ ದರ್ಶನ ಮಾಡಿಸ್ತೀನಿ ಬನ್ನಿ. ಇಲ್ಲಿ ಪೂಜೆ ನಡೀತಾ ಇದೆ, ಅದಕ್ಕೆ ಜಾಸ್ತಿ ಜೋರಾಗಿ ಮಾತಾಡೋಕ್ಕಾಗಲ್ಲ. ದೇವ್ರ ದರ್ಶನ ಮಾಡ್ತೀನಿ, ಎಲ್ಲ ದೇವ್ರ ದರ್ಶನ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ದರ್ಶನ ಆಯ್ತಾ? ಗುಳಿ ಶಂಕರದು ದೇವಸ್ಥಾನ ಮಾತ್ರ ಸೂಪರಾಗಿದೆ. ನಮ್ಮ ಶಿವನ ಮಖನೂ ಅಷ್ಟೇ ತುಂಬ ಕಳೆಯಿಂದ ಇದೆ. ಶಿವ ತುಂಬ ನಗಾಡ್ತಾ ಇರೋ ಥರ ಇದೆ. ಸೂಪರಾಗಿದೆ ದೇವಸ್ಥಾನ. ಮತ್ತು ಹೇಗಿತ್ತು ಏನಂತ ಕಮೆಂಟ್ ಮಾಡಿ. ನಮ್ಮ ಗುಳಿ ಶಂಕರದ ಇಷ್ಟೇ ವೀಡಿಯೋ ಬರೋದು, ಬೇರೆ ಏನಿಲ್ಲ. ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇರೋದೆಲ್ಲ ತೋರಿಸಿದ್ದೀನಿ ನೋಡಿ. ವ್ಯೂ ಹೆಂಗಿದೆ ಅಂತ
ದೇವಸ್ಥಾನ ಸುತ್ತಮುತ್ತ ಇಲ್ಲಿಂದ ಏನು ಕಾಣಿಸ್ತಿದೆ ದೂರ ಅದೇ ದೇವಸ್ಥಾನ. ಇವಾಗ ಅಲ್ಲೇ ನಾನು ನಿಮಗೆ ತೋರಿಸಿದ್ದು ದೇವಸ್ಥಾನ. ಓಕೆ ಗೈಸ್, ಬನ್ನಿ ಇವಾಗ ಎಲ್ಲ ಆಯಿತು, ಫೈನಲಿ ಮನೆಗೆ ಹೋಗೋಣ. ಗೈಸ್ ಹಿಂಗೆ ಆನ್ ದ ವೇಲಿ ಹೋಗುವಾಗ ಇಲ್ಲಿ ಒಬ್ಬರು ಜೋಳ ಮಾಡ್ತಾಯಿದ್ರು. ಜೋಳ ಕಾಣಿಸ್ತು, ಅದಕ್ಕೆಲ್ಲ ಚಳಿಗೆ ಜೋಳ ತಿನ್ನೋ ಅಂತ ಬಂದಿದ್ದೀವಿ. ನೋಡಿ ಇವಳು ಅಶ್ವಿನಿ ಅಂತ, ಇವಳು ಪಲ್ಲವಿ ಅಂತ, ಇವಳು ಸಂಗೀತ ಅಂತ, ಇವಳು ನೋಡಿ ಇವರು ನಮ್ಮ ರವಿ ಅಣ್ಣ ಅಂತ. ಇವರೇ ನಮ್ಮನ್ನೆಲ್ಲ ಪ್ಲ್ಯಾನ್ ಮಾಡಿ ಕರ್ಕೊಂಬರೋದು ಯಾವಾಗಲೂ ನಾವು ಶಿವಮೊಗ್ಗಕ್ಕೆ ಬಂದಾಗ. ನೀವೇನಾದರೂ ಪ್ಲ್ಯಾನ್ ಬೇಕಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಬೇಕಂದರೆ ನನಗೆ ಫಾಲೋ ಮಾಡಿ, ಏನೋ ಮೆಸೇಜ್ ಮಾಡಿ, ನಾವು ಇವ್ರ ಕಾಂಟ್ಯಾಕ್ಟ್ನ ಕಳಿಸ್ಕೊಡ್ತೀವಿ. ಶಿವಮೊಗ್ಗದಲ್ಲಿ ಎಲ್ಲಿಗೆ ಹೋಗ್ಬೇಕಂದ್ರೂ ಇವ್ರ ಜೊತೆಗೆ ಹೋಗ್ಬೋದು ನೀವು. ನೋಡೋದ್ರಲ್ಲ ಗೈಸ್ ಎಷ್ಟು ಚೆನ್ನಾಗಿದೆ ಊರು ಅಂತ. ನೋಡಿ ಫುಲ್ಲು ರೋಡ್ ಸೈಡಲ್ಲಿ ಸುತ್ತಮುತ್ತ ನೇಚರು, ಸಖತ್ ವೈಬ್ ಗೈಸ್. ಅವಾಗಲೇ ಆನ್ ದ ವೇಲಿ ತೋರ್ಸೋಕ್ಕಾಗಿಲ್ಲ ರೂಟ್ ಹೆಂಗಿತ್ತೇನು ಅಂತ. ಇವಾಗ ತೋರಿಸ್ತೀನಿ ಬನ್ನಿರಿ. ನೋಡಿ ಇವರು ನಮ್ಮವರೇನೆ. ಮುಂದೆನೇ ಒಂದು ಬೈಕ್ ಇದೆ ನಮ್ಮದು. ಗಾಯ್ಸ್ ಕಣ್ಣಲ್ಲಿ ಏನೋ ಹೋಗ್ಬಿಟ್ಟಿದೆ, ಅದಕ್ಕೆ ಕಣ್ಣಲ್ಲಿ ನೀರು ಬರ್ತಿದೆ ನೋಡಿ. ಇದು ಅವಾಗಿನ ಕಾಲದ ಎತ್ತಿನ ಗಾಡಿ ಪಾಸ್ ಆಯಿತು. ನೋಡೋದ್ರಲ್ಲ ಹೆಂಗಿದೆ ವ್ಯೂ ಅಂತ. ನೋಡಿ ಮುಂದೆ ವ್ಯೂ. ಯಪ್ಪ ಗಾಯ್ಸ್ ಕಣ್ಣಲ್ಲಿ ಫುಲ್ ನೀರು ಹೋಗ್ಬಿಡ್ತು. ಏನೋ ಕಂದಲೆ, ಏನೋ ಏನೋ ಏನೋ. Hour later. ಫೈನಲ್ ಇವಾಗ ಮನೆಗೆ ಬಂದ್ವಿ. ಎಲ್ಲ ಟ್ರಿಪ್ ಎಲ್ಲ ಮುಗೀತು. ಟ್ರಿಪ್ ಎಲ್ಲ ಹೇಗಿತ್ತಂತ ನೀವು ನೋಡಿದ್ದೀರಾ. ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿಕೊಡಿ, ಎಲ್ಲರಿಗೂ ಶೇರ್ ಮಾಡಿ. ಓಕೆ ಗೈಸ್, ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.